ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಶರೀರ ಶಿಕ್ಷಣದ ವಿಧಾನಗಳು ಮತ್ತು ಪಂದ್ಯಾಟಗಳು ಈ ಒಂದು ಟಾಪಿಕಲ್ಲಿ ನಾವು ಶರೀರ ಶಿಕ್ಷಣದ ವಿಧಾನಗಳು ಈ ಒಂದು ವಿಷಯದ ಮೇಲೆ ಹೋದ ಕ್ಲಾಸಲ್ಲಿ ಒಂದು ತರಗತಿಯನ್ನು ಮಾಡಿದ್ದೀನಿ. ಇವತ್ತು ಎರಡನೇ ಅಧ್ಯಾಯ ಬಂದುಬಿಟ್ಟು ಪಂದ್ಯಾಟಗಳು ಆ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ನಾವು ಶರೀರ ಶಿಕ್ಷಣದ ವಿಧಾನಗಳಲ್ಲಿ ನಾವು ಹಲವಾರು ಪದ್ಧತಿಗಳನ್ನು ನಾವು ತಿಳ್ಕೊಂಡಿದ್ವಿ. ಅಂದರೆ ಶರೀರ ಶಿಕ್ಷಣವನ್ನು ಕಲಿಸುವಂತಹ ಪದ್ಧತಿಗಳು ಯಾವ್ಯಾವು ಅಂದರೆ ಆಜ್ಞೆ ಪದ್ಧತಿ, ವಿವರಣ ಪದ್ಧತಿ, ಪ್ರದರ್ಶನ ಪದ್ಧತಿ, ಸಂಯುಕ್ತ ಪದ್ಧತಿ, ನೋಡಿ ಹೇಳುವ ಪದ್ಧತಿ, ನಾಟ್ಯ ಪದ್ಧತಿ, ಕಥನ ಪದ್ಧತಿ, ಖಂಡ ಪದ್ಧತಿ, ಅಖಂಡ ಪದ್ಧತಿ, ಅಖಂಡ ಪದ್ಧತಿ, ಪ್ರದರ್ಶನ ಪದ್ಧತಿ, ಕಥನ ಪದ್ಧತಿ, ಹೀಗೆ ಹಲವಾರು ಪದ್ಧತಿಗಳು ಬರ್ತವೆ. ಅವೆಲ್ಲದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ ಹೋದೊಂದು ಕ್ಲಾಸಲ್ಲಿ. ಯಾರ ತರಗತಿ ನೋಡ್ಕೊಂಡಿಲ್ವೋ ಹಾಗೆ ಆ ತರಗತಿ ನೋಡ್ಕೊಳ್ಳಿ. ಹಾಗೆ ಮತ್ತು ನಾನು ಸಾಮಾನ್ಯ ಪಾಠದ ಯೋಜನೆಗಳು, ವಿಶೇಷ ಪಾಠದ ಯೋಜನೆ ಹಂತಗಳು, ಶಾಲಾಂತರ್ಗತ ಸ್ಪರ್ಧೆಗಳು, ಅಂತರ್ಶಾಲಾ ಸ್ಪರ್ಧೆಗಳು, ಕಲಿಸುವಂತಹ ಸಾಧನಗಳು, ನಾವೇನು ಶಿಕ್ಷಣವನ್ನು ಕಲಿಸಬೇಕಾದ್ರೆ ಅದರ ಬೇರೆ ಯಾವುದೇ ಒಂದು ವಿಷಯವನ್ನು ನಾವು ಬೋಧಿಸಬೇಕಾದ್ರೆ ಏನು ಮಾಡ್ತೀವಿ, ದೃಕ್ಶ್ರವಣ ಉಪಕರಣಗಳನ್ನು ಬಳಸ್ತೀವಿ. ಯಾವ ದೃಕ್ಶ್ರವಣ ಉಪಕರಣಗಳನ್ನು ಬಳಸ್ಕೋತೀವಿ, ಹೀಗೆಲ್ಲ ಎಲ್ಲದ್ರ ಬಗ್ಗೆ ನಾನು ಮಾಡಿದ್ದೀನಿ ಹೋದೊಂದು ತರಗತಿಯಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಯಾರ ತರಗತಿ ನೋಡ್ಕೊಂಡ್ರು ಒಂದ್ಸರಿ ಆ ತರಗತಿಯನ್ನು ವೀಕ್ಷಿಸಿ. ಇವಾಗ ಅಧ್ಯಾಯ 2 ಬಂದುಬಿಟ್ಟು ಆಟಗಳು ಅಥವಾ ಪಂದ್ಯಾವಳಿ ಅಂತೇಳಿ ಕರಿತೀವಿ. ಈ ಒಂದು ಟಾಪಿಕ್ ನಮಗೆ ವೆರಿ ಇಂಪಾರ್ಟೆಂಟು ಫಿಸಿಕಲ್ ಎಜುಕೇಷನ್ ಒಂದು ವಿಷಯಕ್ಕೆ. ಯಾಕೆಂದರೆ ಪ್ರತಿ ಒಂದು ಕ್ವಶನ್ ಪೇಪರಲ್ಲಿ ಒಂದ್ರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇದೆ. 2002ರಿಂದ 2012ರವರೆಗೆ ನಾವೇನು ಕ್ವಶನ್ ಪೇಪರ್ ನೋಡ್ತೀವಿ ಆ ಒಂದು ಅಲ್ಲಿವರೆಗೂ ಏನಿದೆ ಅಂದರೆ ಇದ್ರ ಮೇಲೆ ಒಂದಿಲ್ಲ ಒಂದು ಪ್ರಶ್ನೆ ಇರ್ತವೆ. 2015 ಗಂಟೆನೂ ಒಂದು ಪ್ರಶ್ನೆ ಪತ್ರಿಕೆ ಬರ್ತೈತೆ ಅಲ್ಲಿಂದ ಕೂಡ. ಹಾಗಾಗಿ ಅಲ್ಲಿ ಕೂಡ ಏನಿದೆ ಎಲ್ಲ ಕಡೆಯೂ ಅಂದರೆ ಎಷ್ಟು ಪ್ರಶ್ನೆ ಪತ್ರಿಕೆ ಇದಾವೆ ಅದರಲ್ಲಿ ಕೂಡ 1-2 ಕ್ವಶನ್ಸ್ ಏನಾಗಿದ್ದಾರೆ ಇದರಲ್ಲಿ ತೆಗೆದಿದ್ದಾರೆ. ಹಾಗಾಗಿ ಇದು ಒಂದು ಟಾಪಿಕ್ ನಾವು ವೆರಿ ಇಂಪಾರ್ಟೆಂಟಾಗಿ ತಿಳ್ಕೋಬೇಕು. ಇದು ನಮ್ಮ ಥಿಯರಿಗೂ ಯೂಸ್ ಆಗುತ್ತೆ. ಹಾಗೆ ನಮ್ಮ ಪ್ರಾಕ್ಟಿಕಲ್ ಮಾಡಬೇಕಾದ್ರೂ ಕೂಡ ನಾವೇನೇನು ತಂಡಗಳ ವಿಂಗಡಣೆ ಮಾಡಿ ಮ್ಯಾಚ್ ಆಡಿಸ್ತೀವೋ ಅವಾಗ ಕೂಡ ಏನಾಗ್ತೈತೆ ಈ ಒಂದು ವಿಷಯ ಯೂಸ್ ಆಗುತ್ತೆ. ಹಾಗಾಗಿ ಈ ಒಂದು ವಿಷಯ ನೀವು ಸವಿವರವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನೋಡೋಣ. ಈಗ ನಾಕೌಟ್ ಅಥವಾ ಎಲಿಮಿನೇಷನ್ ಪ್ರಕಾರದ ಪಂದ್ಯಾವಳಿಗಳು. ನಾಕೌಟ್ ಅಂದ್ರೂ ಒಂದೇ, ಎಲಿಮಿನೇಷನ್ ಅಂದ್ರೂ ಒಂದೇ. ಎಕ್ಸಾಮಲ್ಲಿ ಒಂದೊಂದ್ಸರಿ ಎಲಿಮಿನೇಷನ್ ಅಂತ ಹೇಳ್ಕೊಟ್ಟು ಕೇಳ್ಬೋದು. ಹಾಗಾಗಿ ನಾಕೌಟ್ಗೆ ಇನ್ನೊಂದು ಹೆಸರೇ ಎಲಿಮಿನೇಷನ್ ಅಂತ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೇಕು. ಈಗ ನಾಕೌಟಲ್ಲಿ ಅಥವಾ ಎಲಿಮಿನೇಷನಲ್ಲಿ 4 ಪ್ರಕಾರಗಳ ವಿಂಗಡಣೆ ಮಾಡಿದ್ದಾರೆ. ಒಂದು ಸಿಂಗಲ್ ನಾಕೌಟು, ಡಬಲ್ ನಾಕೌಟು, ಸಾಂತ್ವನ ಪರ ನಾಕೌಟು, ಬಗ್ನಲ್ ವೈಲ್ಡ್ ಎಲಿಮಿನೇಷನ್. ಹೀಗೆ ನಾವೇನು ಮಾಡ್ತೀವಿ, ನಾಕೌಟ್ ಅಥವಾ ಎಲಿಮಿನೇಷನಲ್ಲಿ ಮುಖ್ಯವಾಗಿ 4 ಪ್ರಕಾರಗಳನ್ನು ತಿಳ್ಕೊತೀವಿ. ಇವಾಗ ಲೀಗ್ ಅಥವಾ ರೌಂಡ್ ರಾಬಿನ್ ಪ್ರಕಾರದ ಪಂದ್ಯಾವಳಿಗಳು. ಹೇಗೆ ನಾಕೌಟ್ಗೆ ಎಲಿಮಿನೇಷನ್ ಅಂತ ಕರಿತೀವೋ ಹಾಗೆ ಲೀಗ್ಗೂ ಕೂಡ ಏನು ಮಾಡ್ತೀವಿ ನಾವು ರೌಂಡ್ ರಾಬಿನ್ ಅಂತೇಳಿ ಕರಿತೀವಿ. ಇದರಲ್ಲಿ ಕೂಡ 2 ಪ್ರಕಾರಗಳು ಬರ್ತವೆ. ಒಂದು ಸಿಂಗಲ್ ಲೀಗ್, ಇನ್ನೊಂದು ಡಬಲ್ ಲೀಗ್. ಈಗ 3ನೇ ಒಂದು ಪ್ರಕಾರ ಬಂದುಬಿಟ್ಟು ಸಂಯುಕ್ತ ಪ್ರಕಾರದ ಪಂದ್ಯಾವಳಿಗಳು. ಈಗ ಇದರಲ್ಲಿ ಸಂಯುಕ್ತ ಅಂದ್ರೆ ಇದರ ಅರ್ಥ ಕೊಡುತ್ತೆ 2 ಮಿಕ್ಸ್ ಇರುತ್ತೆ ಅಂತ ಅರ್ಥ ಇಲ್ಲ. ಇಲ್ಲಿ ನಾಕೌಟ್ ಕಮ್ ನಾಕೌಟ್ ಇರ್ತೈತೆ, ನಾಕೌಟ್ ಕಮ್ ಲೀಗ್ ಇರ್ತೈತೆ, ಲೀಗ್ ಕಮ್ ನಾಕೌಟ್ ಇರ್ತೈತೆ, ಲೀಗ್ ಕಮ್ ಲೀಗ್ ಇರ್ತೈತೆ. ಇದರಲ್ಲಿ ಸಂಯುಕ್ತ ಅಂದರೆ ಏನು ನಾವು ನಾಕೌಟು ಲೀಗ್ ತಿಳ್ಕೊಂಡು ಅವೆರಡರದ್ದು ಒಂದು ಸಮ್ಮಿಶ್ರಣವೇ ಇದು ಸಂಯುಕ್ತ ಪ್ರಕಾರದ ಪಂದ್ಯಾವಳಿ ಆಗಿರ್ತೈತೆ. 5ನೇ ಪ್ರಕಾರ ಬಂದುಬಿಟ್ಟು ಆಹ್ವಾನ ಪ್ರಕಾರದ ಪಂದ್ಯಾವಳಿ. ಇದರಲ್ಲಿ ನಾವು ಮುಖ್ಯವಾಗಿ ಮತ್ತೆ 2 ಪ್ರಕಾರ ನೋಡ್ತೀವಿ. 3 ಪ್ರಕಾರಗಳಿದ್ದಾವೆ ಇದರಲ್ಲಿ ಕೂಡ. ಒಂದು ನಿಚ್ಚಣಿಕೆ ಅಥವಾ ಏಣಿ ವಿಧಾನ ಅಂತ ಕರಿತೀವಿ, ಇನ್ನೊಂದು ಗೋಪುರ ವಿಧಾನ, ಇನ್ನೊಂದು ಜೇಡರಬಲಿ ವಿಧಾನ. ಇದು ಇದರಲ್ಲಿ ಬರ್ತಂದರೆ ಆಹ್ವಾನ ಪ್ರಕಾರದ ಪಂದ್ಯಾವಳಿಗಳು. ಮುಖ್ಯವಾಗಿ ನಾವೇನು ಮಾಡಿದ್ವಿ, ಮುಖ್ಯ ಪ್ರಕಾರಗಳು 4. ಒಂದು ನಾಕೌಟ್ ಅಥವಾ ಎಲಿಮಿನೇಷನ್, 2ನೇದು ರೌಂಡ್ ಅಥವಾ ರಾಬಿನು ಲೀಗ್ ಅಥವಾ ರೌಂಡ್ ರಾಬಿನು, 3ನೇದು ಸಂಯುಕ್ತ ಪ್ರಕಾರದ ಪಂದ್ಯಾವಳಿಗಳು, ಹಾಗೆ 4ನೇದು ಆಹ್ವಾನ ಪ್ರಕಾರದ ಪಂದ್ಯಾವಳಿಗಳು. ಈಗ ನಾಕೌಟ್ ಅಥವಾ ಎಲಿಮಿನೇಷನಲ್ಲಿ ನಾವು 4 ಪ್ರಕಾರಗಳನ್ನು ತಿಳ್ಕೊಂಡಿದ್ವಿ. ಒಂದು ಸಿಂಗಲ್ಲು, ಡಬಲು, ಇನ್ನೊಂದು ಸಾಂತ್ವನ ಪರ ಮ್ಯಾಚು, ಇನ್ನೊಂದು ಬಗ್ನಲ್. ಹಾಗೆ ಲೀಗಲ್ಲಿ 2 ತಿಳ್ಕೊಂಡಿವಿ. ಒಂದು ಲೀಗು, ಲೀಗಲ್ಲಿ 2 ಲೀಗ್ ಅಥವಾ ಅದಕ್ಕೆ ಏನಂತೀವಿ ನಾವು ರೌಂಡ್ ರಾಬಿನ್ ಅಂತ ಕರಿತೀವಲ್ಲ. ಲೀಗಲ್ಲಿ 2 ಪ್ರಕಾರಗಳಿದ್ದಾವೆ. ಒಂದು ಸಿಂಗಲ್ಲು, ಇನ್ನೊಂದು ಡಬಲು. ಹಾಗೆ 3ನೇ ಪ್ರಕಾರ ಬಂದುಬಿಟ್ಟು ಸಂಯುಕ್ತ. ಅಲ್ಲೇನಿರ್ತೈತೆ ಸಂಯುಕ್ತದಲ್ಲಿ 4 ಪ್ರಕಾರಗಳು. ಅಂದರೆ ಲೀಗು ಮತ್ತು ರೌಂಡ್ ರಾಬಿನು ಯಾವುದು ನಾಕೌಟು ಮತ್ತು ಲೀಗ್ ಎರಡರದ್ದು ಮಿಶ್ರಣವೇ ಸಂಯುಕ್ತ ಆಗಿರ್ತೈತೆ. ಅದರಲ್ಲಿ 4 ಪ್ರಕಾರ ನೋಡ್ತೀವಿ. ಒಂದು ಲೀಗ್ ಕಮ್ ಲೀಗ್, ಲೀಗ್ ನಾಕೌಟ್, ನಾಕೌಟ್ ಕಮ್ ನಾಕೌಟ್,
ಮತ್ತು ನಾಕೌಟ್ ಕಮ್ ಲೀಗ್ ಹೀಗೆ ಸಮ್ಮಿಶ್ರಣ ಮಾಡಿ ಏನು ಮಾಡ್ತಾರೆ ಅಲ್ಲಿ ಮ್ಯಾಚ್ಗಳನ್ನು ಆಡಿಸ್ತಾರೆ. ಈಗ 4ನೇದೇ ಬಂದುಬಿಟ್ಟು ಯಾವುದು ಆಹ್ವಾನ ಪ್ರಕಾರದ ಪಂದ್ಯಾವಳಿಗಳು. ಇದರಲ್ಲಿ ನಾವು 3 ಪ್ರಕಾರ ನೋಡ್ತೀವಿ. ಒಂದು ಏಣಿ ವಿಧಾನ, ಒಂದು ಗೋಪುರ ವಿಧಾನ, ಇನ್ನೊಂದು ಜೇಡರ ಬಲಿ ವಿಧಾನ. ಈ ಜೇಡರ ಬಲಿ ವಿಧಾನ, ಜೇಡರ ಬಲಿ ಹೆಂಗೆ ಅದು ಇದು ಕಟ್ಟುತ್ತಲ್ಲ, ಬಲೆ ಕಟ್ಟುತ್ತಲ್ಲ ಅದೇ ರೀತಿ ಇದು ಒಂದು ಮ್ಯಾಚ್ ಇರ್ತೈತೆ. ಇವಾಗ ನಾಕೌಟ್ ಅಥವಾ ಎಲಿಮಿನೇಷನ್ ಪ್ರಕಾರದ ಪಂದ್ಯಾವಳಿಗಳಲ್ಲಿ ನಾವು ಸಿಂಗಲ್ ನಾಕೌಟ್ ಅಂದರೆ ಅಂತೇಳಿ ತಿಳ್ಕೊಳ್ಳೋಣ. ಇಲ್ಲಿ ಒಮ್ಮೆ ಸೋತ ತಂಡಕ್ಕೆ ಆ ಪಂದ್ಯಾವಳಿಯಲ್ಲಿ ಮತ್ತೆ ಆಡುವಂಥ ಅವಕಾಶ ಇರೋದಿಲ್ಲ. ಇಂಪಾರ್ಟೆಂಟ್ ಇದು. ಒಮ್ಮೆ ಸೋತಿದೆ ಒಂದು ತಂಡ ಅಂದರೆ ಆ ಒಂದು ಮ್ಯಾಚಲ್ಲಿ ಏನಾಗಂಗಿಲ್ಲ, ಆ ಒಂದು ಪಂದ್ಯಾವಳಿಯಲ್ಲಿ ಆ ತಂಡ ಮತ್ತೆ ಆಡೋಂಗಿಲ್ಲ. ಕೊನೆಯಲ್ಲಿ ಯಾವ ತಂಡ ಅಂದರೆ ಸೋಲದೆ ಇರ್ತೈತೋ ಆ ತಂಡ ಅಂತೇನು ವಿಜಯಿ ಅಂತೇಳಿ ಘೋಷಣೆ ಮಾಡ್ತೈತೆ. ಅಂದರೆ ಕೊನೆಯವರೆಗೂ ಸೋಲದೆ ಏನು ಉಳಿಸ್ಕೊಂಡು ಅಂದರೆ ವಿಜಯವನ್ನು ಉಳಿಸ್ಕೊಂಡು ಉಳಿದಿರ್ತೈತೆ ಆ ಒಂದು ತಂಡಕ್ಕೆ ಅನ್ನೋದೇನು ವಿಜಯಿ ತಂಡ ಅಂತೇಳಿ ಕರೀತೀವಿ. ಒಂದು ಪಂದ್ಯಾವಳಿಗಳ ಸಂಖ್ಯೆಯನ್ನು ಕಂಡುಹಿಡಬೇಕಾದ್ರೆ ನಾವು ಏನು ಮಾಡ್ತೀವಿ, n-1 ಮಾಡ್ತೀವಿ. ಇಲ್ಲಿ n ಅಂದರೆ ಏನು ಅಂದರೆ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಿರುವ ತಂಡಗಳ ನಂಬರ್ಸ್ ಇರ್ತೈತೆ. ಇದು ಅಂದರೆ ಎಷ್ಟು ತಂಡಗಳಿದ್ದಾವೆ ಅಂಥೇಳಿ ನಾವು n-1 ಸೂತ್ರದಿಂದ ಏನು ಮಾಡ್ತೀವಿ, ತಿಳ್ಕೊತೀವಿ. ಇಲ್ಲಿ n ಅಂದರೆ ನೋಡಿರಿ ಟೂರ್ನಿಯಲ್ಲಿ ಭಾಗವಹಿಸುತ್ತಿರುವ ಒಟ್ಟು ತಂಡಗಳ ಸಂಖ್ಯೆ ಆಗಿರ್ತೈತೆ. ಉದಾಹರಣೆ ಹೇಳಬೇಕಾದ್ರೆ ಒಂದು ತಂಡದಲ್ಲಿ 8 ತಂಡಗಳಿದ್ದಾರೆ, ಒಂದು ಪಂದ್ಯಾವಳಿಯಲ್ಲಿ 8 ತಂಡಗಳಿದ್ದಾರೆ. ಅಲ್ಲಿ ಏನು ಮಾಡ್ತೀವಿ, n-1 ಮಾಡ್ತೀವಿ. n-1 ಮಾಡಿದ್ರೆ ಎಷ್ಟಿರ್ತೈತೆ, ಇಲ್ಲಿ 8 ತಂಡಗಳು, 8 ಹಾಕೋಬೇಕು. ಇಲ್ಲಿ 1 ಮೈನಸ್ ಮಾಡ್ತೀವಿ ಅಂದರೆ ಎಷ್ಟಿರ್ತೈತೆ, 7 ತಂಡಗಳು. ನಾವೇನು ಮಾಡ್ಬೋದು, 7 ಪಂದ್ಯಗಳನ್ನು ಆಡಿಸಬೇಕಾಗ್ತೈತೆ. ಇಲ್ಲಿ ತಳಕು ಹಾಕೋ ವಿಧಾನ, ಯಾವ ರೀತಿ ತಳಕು ಹಾಕಬೇಕು ಈಗ ಸಿಂಗಲ್ ನಾಕೌಟಲ್ಲಿ ಅಂತ ನೋಡಿರಿ. ಪಂದ್ಯಾವಳಿಯಲ್ಲಿ ಭಾಗವಹಿಸುವ ತಂಡಗಳು ಏನಾದರೂ 16ಕ್ಕಿಂತ ಕಡಿಮೆ ಇದ್ದರೆ, ತಂಡಗಳಲ್ಲಿ ಭಾಗವಹಿಸುವ ತಂಡಗಳು 16ಕ್ಕಿಂತ ಕಡಿಮೆ ಇದ್ದರೆ ಮತ್ತು ಸಮ ಸಂಖ್ಯೆಯಲ್ಲಿದ್ದರೆ ಅಲ್ಲಿ ಏನು ಮಾಡ್ತೀವಿ ನಾವು, n/2 ಮಾಡ್ತೀವಿ. ಇಲ್ಲಿ ಸಮ ಸಂಖ್ಯೆ ಅಂದರೆ 2, 4, 6, 8, 10, 12, 14, 16. ಏಕೆ 16ಕ್ಕಿಂತ ಕಡಿಮೆ ಇರಬೇಕಂತ ಹೇಳಿದರೆ ಹಾಗಾಗಿ 16 ನಾವು ತೋರಿಸಿದ್ದೀವಿ. ಇದಕ್ಕೆ ಏನು ಮಾಡ್ತೀವಿ ಅಂತ ಸೂತ್ರ n/2 ಮಾಡ್ತೀವಿ. n ಅಂದರೆ ಎಷ್ಟಾಯ್ತು, ಇಲ್ಲಿ ಎಷ್ಟು ಸಂಖ್ಯೆ ತೊಗೊಂಡಿದ್ದೀವಿ ನಾವು, 16 ತೊಗೊಂಡಿದ್ದೀವಿ ಅಂತ ತಿಳ್ಕೊಳ್ರಿ. ಇಲ್ಲಿ n/2 ಮಾಡಿದರೆ 2 ಅಂದರೆ 2 ಎಂಟ್ಲೆ ಎಷ್ಟಾಗುತ್ತೆ, 16 ಆಗುತ್ತೆ. ಹಾಗಾದರೆ ಇಲ್ಲಿ ಏನಾಯಿತು, 2 ಎಂಟ್ಲೆ 16 ಆಗುತ್ತೆ. ಹಾಗಾಗಿ ಇಲ್ಲಿ 8 ಏನು ಮಾಡ್ತೇವೆ ನಾವು ಬೈಗಳನ್ನು ಇಲ್ಲಿ ಕೊಡಬೇಕಾಗುತ್ತೆ. ನೋಡಿರಿ, n/2 ಮೇಲ್ಭಾಗಕ್ಕೆ ಅಂದರೆ n/2 ಮಾಡಿದರೆ ಇದು ಮೇಲ್ಭಾಗಕ್ಕೆ, n+1 ಮಾಡಿದರೆ ಇದು ಕೆಳಭಾಗಕ್ಕೆ. ಈ ರೀತಿ ನಾವೇನು ನಂಬರ್ಸ್ ಹಾಕ್ಕೊಳ್ತೀವಲ್ಲ, ಇಲ್ಲಿ ಮೇಲ್ಭಾಗ ಕೆಳಭಾಗ ಅಂಥೇಳಿ ನಾವು ಮಾಡ್ಕೊಳ್ತೀವಿ. ಮೇಲ್ಭಾಗಕ್ಕೆ n/2 ಮಾಡ್ತೀವಿ, ಕೆಳಭಾಗಕ್ಕೆ n+1/2 ಮಾಡ್ತೀವಿ. ಇದು ಕೆಳಭಾಗಕ್ಕೆ ಕೊಡುವಂತಹ ಬೈಗಳು. 16ಕ್ಕಿಂತ ಏನಾದರೂ ಕಡಿಮೆ ಇದ್ದು, 16ಕ್ಕಿಂತ ಕಡಿಮೆ ಇದ್ದು ಯಾವ ತಂಡಗಳು ಕಡಿಮೆ ಇದ್ದರೆ ಹಾಗೂ ಬೆಸ ಸಂಖ್ಯೆಯಲ್ಲಿದ್ದರೆ, ಸಮ ಸಂಖ್ಯೆಯಲ್ಲಿದ್ದರೆ n/2 ಮಾಡ್ತೀವಿ. ಒಂದು ವೇಳೆ ಬೆಸ ಸಂಖ್ಯೆಯಲ್ಲಿದ್ದರೆ ಏನು ಮಾಡ್ತೀವಿ, n+1/2 ಮಾಡ್ತೀವಿ. 16ಕ್ಕಿಂತ ಕಡಿಮೆ ಬೆಸ ಸಂಖ್ಯೆಯಲ್ಲಿದ್ದರೆ ಅಂದರೆ 3, 5, 7, 9, 11, 13, 15 ಈ ರೀತಿ ಇದ್ದರೆ ಈಜಿಕೊಟ್ಟು ಎಷ್ಟು 15 ಅಂದರೆ ಏನರ 15 ತಂಡಗಳು ಇದ್ದರೆ, ಅಲ್ಲಿ 15 ತಂಡಗಳಿದ್ದರೆ ಮೇಲ್ಭಾಗಕ್ಕೆ ಏನು ಮಾಡ್ತೀವಿ, n+1/2 ಮಾಡ್ತೀವಿ. ಅಂದರೆ 15 + 1/2. ನೋಡಿರಿ, 15 ತಂಡಗಳು ತೊಗೊಂಡಿದ್ದೀವಪ್ಪ ಎಕ್ಸಾಂಪಲ್ಸ್ ಅಂದರೆ 15 + 1 ಮಾಡ್ಕೋಬೇಕು. ಇಲ್ಲಿ ಎಷ್ಟಾಯಿತು, ಸಮ ಸಂಖ್ಯೆ ಮಾಡ್ಕೊಂಡಿದ್ವಿ. ಇಲ್ಲಿ ಎಷ್ಟಾಯಿತು, ಮೇಲ್ಭಾಗಕ್ಕೆ 8 ಬೈಗಳು ಬಂದವು. ಈಗ ಕೆಳಭಾಗಕ್ಕೆ ನೋಡಬೇಕು, ಮೈನಸ್ ಮಾಡಬೇಕು, n-1/2. 15ರಲ್ಲಿ 1 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, 14 ಆಗುತ್ತೆ. 14/2 ಮಾಡಿದರೆ 7 ತಂಡಗಳು ಏನು ಮಾಡ್ತವೆ, ನಮಗೆ ಕೆಳಗಡೆ ಬರ್ತವೆ. ಈಗ ಬೈ ಕೊಡುವ ವಿಧಾನ ಈಗ ಮಾಡ್ಕೊಂಡಿವಪ್ಪ. ಈಗ ಮಾಡ್ಕೊಂಡ್ಮೇಲೆ ಬೈ ಕೊಡುವ ವಿಧಾನ ಯಾವ ರೀತಿ ಇರುತ್ತೆ ನೋಡ್ರಿ. ಪ್ರಥಮ ಸುತ್ತಿನಲ್ಲಿ ಪಂದ್ಯಗಳನ್ನು ಆಡಿಸಿದ ಮುಂದಿನ ಸುತ್ತಿಗೆ ಅರ್ಹತೆ ನೋಡೋದಕ್ಕೆ ಅದನ್ನು ಬೈ ಅಂತ. ಫಸ್ಟ್ ಬೈ ಅಂದರೆ ಏನು, ಪ್ರಥಮ ಸುತ್ತಿನಲ್ಲಿ ಅಂದರೆ ಫಸ್ಟ್ ಮ್ಯಾಚಲ್ಲಿ ಆಡದೆ ಮುಂದಿನ ಸುತ್ತಿಗೆ ಏನು ಮಾಡ್ತಾರೆ, ಆ ಒಂದು ತಂಡಕ್ಕೆ ಅರ್ಹತೆ ಕೊಡ್ತಾರೆ. ಅದಕ್ಕೆ ಏನಂತೀವಿ ನಾವು ಬೈ ಅಂತ ಕರಿತೀವಿ. ಬೈ ಮೊದಲ ಸುತ್ತಿನಲ್ಲಿ ನೀಡಬೇಕು. ಬೈ ಮೊದಲ ಸುತ್ತಿನ ಯಾಕೆ ನೀಡಬೇಕಂದ್ರೆ ಫಸ್ಟಿಗೆ ಬೈ ಕೊಟ್ಟರೆ ಆ ಒಂದು ತಂಡಕ್ಕೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಬೈ ಕೊಟ್ಟರೆ ಅಷ್ಟೇ, ಕೊಡಲಿಲ್ಲ ಅಂದರೆ ಅಷ್ಟೇ. ಯಾಕಂದರೆ ಅದು ಒಂದು ಯಾವುದೋ ಒಂದು ಮ್ಯಾಚ್ ಆಡಿರಲ್ಲ, ಅವಾಗ ಯಾವುದೇ ಟಯರ್ಡ್ನೆಸ್ ಅದಕ್ಕೆ ಆಗಿರೋದಿಲ್ಲ. ಹಾಗಾಗಿ ಅದಕ್ಕೆ ಫಸ್ಟ್ ಸುತ್ತಿನಲ್ಲಿ ಬೈ ಕೊಡಬೇಕು.
ನೋಡ್ರಿ ಕಾರಣ ಯಾಕೆ ಕೊಡಬೇಕು ಅಂತ ಹೇಳಿದೆ ನೋಡ್ರಿ. ಕಾರಣ ಮೊದಲ ಸುತ್ತಿನಲ್ಲಿ ಸ್ಪರ್ಧೆ ಅಷ್ಟೊಂದು ಏನಾಗಿರಲ್ಲ, ತೀಕ್ಷ್ಣವಾಗಿರೋದಿಲ್ಲ. ಹಾಗೂ ಪಂದ್ಯದ ನಂತರ ವಿಶ್ರಾಂತಿಗೆ ಹೋಲಿಸಿದರೆ ಪಂದ್ಯ ಪೂರ್ವ ವಿಶ್ರಾಂತಿಯಿಂದ ಯಾವುದೇ ಲಾಭ ಇಲ್ಲ. ನಾವು ಒಂದು ಮ್ಯಾಚ್ ಆಡಿ ಮೇಲೆ ನಮಗೆ ರೆಸ್ಟ್ ಕೊಟ್ಟರೆ ಅವಾಗ ನಮ್ಗೆ ಯೂಸ್ ಆಗುತ್ತೆ, ಸ್ವಲ್ಪ ನಾವು ರಿಕವರಿ ಆಗ್ಬೋದಲ್ಲಿ. ಆದರೆ ಫಸ್ಟೇ ಕೊಟ್ಟಿದ್ರೆ ಅಲ್ಲಿ ಯಾವುದೇ ರೀತಿ ಅಂತ ನಮಗೆ ರಿಕವರಿ ಆಗೋದಕ್ಕೆ ಯಾವುದೇ ಚಾನ್ಸ್ ಇರೋದಿಲ್ಲ, ಯಾಕೆಂದರೆ ನಾವು ಟಯರ್ಡ್ನೆಸ್ ಅಲ್ಲಿ ಆಗಿರೋದಿಲ್ಲ. ಹಾಗಾಗಿ ಪಂದ್ಯದ ಪೂರ್ವದ ಒಂದು ವಿಶ್ರಾಂತಿಯಿಂದ ಯಾವುದೇ ಲಾಭ ಆಗೋದಿಲ್ಲ. ಪಂದ್ಯ ನಡೆದ ನಂತರ ವಿಶ್ರಾಂತಿ ಕೊಟ್ಟರೆ ಯಾವುದಾದ್ರೂ ಲಾಭ ಆಗ್ಬೋದು. ಹಾಗಾಗಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡಿರಿ, ಪಂದ್ಯದ ನಂತರ ವಿಶ್ರಾಂತಿ ಹೊರಿಸಿದಾಗ ಪಂದ್ಯ ಪೂರ್ವ ವಿಶ್ರಾಂತಿಯಿಂದ ಯಾವ ಲಾಭವೂ ದೊರೆಯುವುದಿಲ್ಲ. ಪಂದ್ಯಗಳಲ್ಲಿ ಭಾಗವಹಿಸುವ ತಂಡಗಳ ಸಂಖ್ಯೆ 2 ಅಥವಾ 2ರ ಘಾತಕ್ಕೆ ಸಮ ಸಂಖ್ಯೆಯಲ್ಲಿದ್ದರೆ ಬೈ ಕೊಡುವ ಹಾಕಿಲ್ಲ. 2 ಅಥವಾ 2ರ ಘಾತಕ್ಕೆ ಸಮ ಇದ್ದರೆ ಅವು ಏನು ಕೊಡೋಂಗಿಲ್ಲ, ನಾವು ಬೈ ಕೊಡೋಂಗಿಲ್ಲ. ಇಲ್ಲಿ ಉದಾಹರಣೆ ನೋಡಿರಿ, 1ರ 2ರ ವರ್ಗ 1 ಈಜುಕೊಟ್ಟು 1, 2ರ ವರ್ಗ 2 ಅಂದರೆ ಇಲ್ಲಿ ನೋಡಬೇಕು, 2ಅನ್ನು 2 ಸರಿ ಗುಣಿಸಬೇಕು, 4 ಬರ್ತೈತೆ. 2ರ ವರ್ಗ ಘಾತ 3 ಅಂದರೆ 2ಅನ್ನು 3 ಸರಿ ಮಾಡಬೇಕು, 8. 2ರ ವರ್ಗ 4 ಅಂದರೆ 2ಅನ್ನು ನಾವು 4 ಸರಿ ಇಂಟು ಮಾಡಿದಾಗ 16 ಬರ್ತೈತಿ. 2ಅನ್ನು 5 ಸರಿ ಇಂಟು ಮಾಡಿದಾಗ 32 ಬರ್ತೈತಿ. 2ಅನ್ನು 6 ಸರಿ ಮಾಡಿದಾಗ 64. 2ಅನ್ನು 7 ಸರಿ ಮಾಡಿದರೆ 22. ಈ ರೀತಿ ಅಂದರೆ 2, 4, 8, 16, 32, 64, 128 ಬೈಗಳು ಏನು ಮಾಡ್ತೇವೆ, ಸಂಖ್ಯೆಗಳು ಬರ್ತವೆ. ಈ ಒಂದು ಸಂಖ್ಯೆಗಳನ್ನು ಬೈ ಕೊಡುವ ಆಗಿಲ್ಲ, ಇವಕ್ಕೆ ಬೈ ಕೊಡೋಕ್ಕೆ ಬರೋದಿಲ್ಲ. ಒಂದು ವೇಳೆ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ತಂಡಗಳು 2 ಅಥವಾ 2ರ ಘಾತ ಸಂಖ್ಯೆಯಲ್ಲಿ ಅಂದರೆ 2, 4, 8, 16, 32, 64, 128 ಇಲ್ಲದಿದ್ದಾಗ, ಈ ರೀತಿ ಇಲ್ಲಪ್ಪ ಅಂದರೆ ಏನು ಮಾಡಬೇಕು, ಹಲವು ತಂಡಗಳಿಗೆ ಬೈ ನೀಡಬೇಕಾಗುತ್ತೆ. 1 ಅಥವಾ ಹಲವು ತಂಡಗಳಿಗೆ ಏನು ಮಾಡ್ತೀವಿ, ಈ ರೀತಿ ಸಂಖ್ಯೆ ಇಲ್ಲ ಅಂದರೆ ಅವಾಗ ಏನು ಮಾಡಬೇಕು, ನಾವು ಬೈಯನ್ನು ಕೊಡಬೇಕು. ಉದಾಹರಣೆಗೆ 3, 5, 6, 7, 9, 10, 11, 12 ಇತ್ಯಾದಿ. ಬೈಗಳ ಸಂಖ್ಯೆ ನಿರ್ದಿಷ್ಟಪಡಿಸಬೇಕಾದರೆ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಿರುವಂತಹ ಒಟ್ಟು ತಂಡಗಳ ಸಂಖ್ಯೆಯನ್ನು ಅದಕ್ಕಿಂತ ಹೆಚ್ಚಿನ ಒಂದು 2ರ ಘಾತ ಸಂಖ್ಯೆಯಲ್ಲಿ ಏನು ಮಾಡಬೇಕು, ಕಳೆದು ಬಂದಂಥ ಒಂದು ಮೊತ್ತವನ್ನು ನೋಡಬೇಕು ನಾವು ಬೈಗಳಾಗಿ ಹಂಚಬೇಕು. ಉದಾಹರಣೆ ಹೇಳಿದರೆ ನೋಡ್ರಿ, 12 ತಂಡಗಳಿದ್ದಾವೆ ಅಂದರೆ ಆ ಪಂದ್ಯಾವಳಿಯಲ್ಲಿ 12 ತಂಡಗಳು ಭಾಗವಹಿಸ್ತಿದ್ದಾವೆ ಅಂದರೆ 12ರ ನಂತರದ ಯಾವ್ದು ಬರ್ತೈತಿ, 12ರ ನಂತರ ಯಾವ್ದು ಬಂದಿದೆ ಇಲ್ಲಿ ನೋಡಿರಿ. 12ರ ನಂತರ 12 ಇಲ್ಲಿ 8, 9, 10, 11, 12, 13, 14, 15 ಇವೆಲ್ಲ ಮಾಡ್ತೀವಿ 8 ಮತ್ತು 16ರ ಮಧ್ಯದಲ್ಲಿ ಬರ್ತವೆ. ಇವಾಗ ನಾವು ಎಲ್ಲಿದೆ 12 ಸಂಖ್ಯೆ 8 ಮತ್ತು 16ರ ಮಧ್ಯೆ ಇದೆ. ಹಾಗಾಗಿ ಇದ್ರ ಮುಂದಿನ ಸಂಖ್ಯೆ ಯಾವ್ದು ಬರ್ತದೆ, 16 ಬರ್ತೈತೆ. ಈ 16ರಲ್ಲಿ ಏನು ಮಾಡಬೇಕು ನಾವು, 8 ಬಂದರು, 9 ಬಂದರು, 10 ಬಂದರು, 11 ಬಂದರು, 12 ಬಂದರು, 13 ಬಂದರು, 14, 15 ಯಾವ್ಯಾವ ಸಂಖ್ಯೆಗಳು ಬಂದರೂ ನಾವು ಮಾಡಬೇಕು, 16ರಲ್ಲಿ ಕಳ್ಕೋಬೇಕು. 16ಕ್ಕಿಂತ ಮೇಲೆ 28 ಮತ್ತು 18 ಈ ರೀತಿ ಏನಾದರೂ ಬಂದರೆ ಅದೇನು ಮಾಡಬೇಕು, 32ರಲ್ಲಿ ಕಳ್ಕೋಬೇಕು. ಹಾಗಾಗಿ 12 ಏನಿದೆ 16ಕ್ಕಿಂತ ಕಡಿಮೆ ಇದೆ. ಹಾಗಾಗಿ ಅದರ ಮುಂದಿನ ವರ್ಗ ಯಾವ್ದು ಬರ್ತೈತೆ, 16 ಬರ್ತೈತೆ. ಹಾಗಾಗಿ 16ರಲ್ಲಿ ನೋಡಬೇಕು, 12ಅನ್ನು ಕಳ್ಕೋಬೇಕು. ಆವಾಗ ನಮಗೆ ಬೈಗಳು ಇಷ್ಟು ಬರ್ತವೆ ಅಂತಂದರೆ 4 ಬೈಗಳು ಬರ್ತವೆ. ಬೈಗಳು ಹಂಚುವ ವಿಧಾನ, 2 ತಂಡಗಳು 2ರ ಘಾತ ಸಂಖ್ಯೆಗಿಂತ ಕಡಿಮೆ ಇದ್ದು, ತಂಡಗಳು 2ರ ಘಾತ ಸಂಖ್ಯೆಗಿಂತ ಏನಾದರೂ ಕಡಿಮೆ ಇದ್ದು ಸಮ ಸಂಖ್ಯೆಯಲ್ಲಿದ್ದರೆ, ಉದಾಹರಣೆಗೆ 20 ತಂಡಗಳು ಈ ರೀತಿ ಬೈಯನ್ನು ಹಂಚಬೇಕು. 20 ತಂಡಕ್ಕೆ 32 ಎಷ್ಟಿದ್ದಾವೆ, 20 ಅಂದರೆ ಅದು 32ರಲ್ಲಿ ಕಳ್ಕೋಬೇಕು. ಯಾಕೆಂದರೆ 16ಕ್ಕಿಂತ ದೊಡ್ಡದಿದೆ 20, 32ಕ್ಕಿಂತ ಚಿಕ್ಕದು. ಹಾಗಾಗಿ 32ರಲ್ಲಿ 20ನ್ನು ಕಳೆದ್ರೆ ನಮಗೆ ಸಿಗ್ತವೆ ಬೈ 12 ಬೈಗಳನ್ನು ಸಿಗ್ತವೆ. ಇಲ್ಲಿ ಮೇಲ್ಭಾಗಕ್ಕೆ ಮತ್ತು ಕೆಳಭಾಗಕ್ಕೆ ಮಾಡ್ಕೊಂಡು ಮೇಲ್ಭಾಗಕ್ಕೆ NB/2 ಮಾಡ್ಕೋಬೇಕು. 12ರಲ್ಲಿ 12/2 ಮಾಡಿದ್ರೆ ಆಗುತ್ತೆ ನಮಗೆ 6 ಬೈಗಳು ಸಿಗ್ತವೆ. ಕೆಳಭಾಗಕ್ಕೆ ಎಷ್ಟು ಸಿಗ್ತವೆ, 6 ಸಮ ಸಂಖ್ಯೆ ಐತಲ್ಲ ಇದು. ಹಾಗಾಗಿ 2 ಕಡೆ ಸೇಮ್ ಬರ್ತವೆ. ಒಂದು ವೇಳೆ ತಂಡಗಳು 2ರ ಘಾತಕ್ಕಿಂತ ಕಡಿಮೆ ಇದ್ದು ಬೆಸ ಸಂಖ್ಯೆಯಲ್ಲಿದ್ದರೆ, ಅಂದರೆ ಉದಾಹರಣೆ ಹೇಳಬೇಕಾದ್ರೆ 21 ತಂಡಗಳಿದ್ದಾವೆಪ್ಪ, 21 ತಂಡಗಳಿದ್ದರೆ 32ರಲ್ಲಿ ನೋಡಬೇಕು, ನಾವು 21 ಕಳ್ಕೋಬೇಕು. ಆವಾಗ 11 ಬೈಗಳು ಬರ್ತವೆ. ಈಗ ಯಾವ ರೀತಿ ಹಂಚಬೇಕು, NB/2 ಮಾಡಿದರೆ 2 ಮೇಲ್ಭಾಗ ಕೆಳಭಾಗಕ್ಕೆ ಸಮನಾಗಿ ಹಂಚಿದೆವು. ಸಮ ಸಂಖ್ಯೆ ಇದ್ದಾಗ ಇದು ಬೈಗಳು ಸಮ ಸಂಖ್ಯೆ ಬಂದರೆ ಈ ರೀತಿ ಮಾಡ್ತೀವಿ. ಬೈಗಳು ಬೆಸ ಸಂಖ್ಯೆ ಬಂದವು ಅಂದರೆ ಏನು ಮಾಡ್ತೀವಿ, ಇವಾಗ ಮೇಲ್ಭಾಗಕ್ಕೆ ಹಂಚಬೇಕಾದ್ರೆ NB/2. NB ಅಂದರೆ ಈಗ 11 ಬಂತು, ಅದರ ಒಂದು ಮೈನಸ್ ಮಾಡಬೇಕು. ಎಷ್ಟಾಯಿತು, ಅದು 10 ಆಯಿತು. 10/2 ಮಾಡಿದರೆ 5 ಬೈಗಳು ಏನು ಮಾಡ್ತೀವಿ, ಮೇಲ್ಭಾಗ ಬರ್ತೀವಿ. ಕೆಳಭಾಗದಲ್ಲಿ NB+1 ಅಂದರೆ NB+ ಅಂದರೆ 11+1 ಎಷ್ಟಾಯಿತು, 12 ಬೈಗಳು. ಅದು 2/2 ಅಂದರೆ 6 ಬೈಗಳು. ಎಷ್ಟು ಬಂದು 6 ಬೈಗಳು ಇಲ್ಲಿ ಬರ್ತವೆ.
ಎನ್ ಬಿ ಅಂದರೆ ಏನಂದರೆ ಒಟ್ಟು ಬೈಗಳ ಸಂಖ್ಯೆ ಅಂತ ಅರ್ಥ. ಒಟ್ಟು ತಂಡಗಳನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡಿ ಏನು ಮಾಡ್ತಾರೆ, ತಳಕು ಹಾಕುವಂಥ ವಿಧಾನ ನೋಡಿರಿ. ಪಂದ್ಯಗಳಲ್ಲಿ ಭಾಗವಹಿಸುವ ತಂಡಗಳು 16 ಅಥವಾ 16ಕ್ಕಿಂತ ಹೆಚ್ಚಿದ್ದಲ್ಲಿ 4 ಭಾಗಗಳಾಗಿ ಮಾಡಬೇಕು, ವಿಂಗಡಿಸಿ ತಳಕನ್ನು ಹಾಕಬೇಕು. 4ರಲ್ಲಿ ಮೇಲಿನ ಅರ್ಥದಲ್ಲಿ 2 ಅಥವಾ 1 ಮತ್ತು 2 ಕೆಳಗಿನ ಅರ್ಥದಲ್ಲಿ 2, 3 ಮತ್ತು 4 ಭಾಗಗಳನ್ನು ರೀತಿ ನಾವು ವಿಂಗಡಣೆ ಮಾಡ್ತೀವಿ. ಪಂದ್ಯಗಳಲ್ಲಿ ಭಾಗವಹಿಸುವ ತಂಡಗಳು 16 ಅಥವಾ 16ಕ್ಕಿಂತ ಹೆಚ್ಚಿದ್ದಲ್ಲಿ, 16 ಇರ್ಬೋದು, ಅದಕ್ಕಿಂತ ಹೆಚ್ಚಿರ್ಬೋದು, ಅವಾಗ ಏನು ಮಾಡ್ತೀವಿ, 4 ಭಾಗಗಳಾಗಿ ವಿಂಗಡಿಸಿ ಮಾಡ್ತೀವಿ, ತಳಕನ್ನು ಹಾಕ್ತೀವಿ. 4ರಲ್ಲಿ ಮೇಲಿನ ಅರ್ಧದಲ್ಲಿ 2 ಹಾಕ್ತೀವಿ, 4ರಲ್ಲಿ ಮೇಲಿನ ಅರ್ಧದಲ್ಲಿ 2 ಹಾಕ್ತೀವಿ, ಅಂದರೆ 1 ಮತ್ತು 2 ಹಾಕ್ತೀವಿ. ಈ ಕೆಳಗಿನ ಅರ್ಧದಲ್ಲಿ ಏನು ಮಾಡ್ತೀವಿ, 2 ಅಂದರೆ 3 ಮತ್ತು 4ಕ್ಕೆ ಭಾಗಗಳಾಗಿ ಏನು ಮಾಡ್ತೀವಿ ನಾವು ವಿಂಗಡಣೆ ಮಾಡ್ತೀವಿ. ಪಂಗಡಗಳನ್ನು ಹಂಚುವಾಗ ಒಟ್ಟು ಪಂಗಡಗಳ ಸಂಖ್ಯೆ 4ರಿಂದ ಏನು ಮಾಡಬೇಕು, ಸರಿಯಾಗಿ ಭಾಗಿಸಲ್ಪಡ್ತಿರಬೇಕು. ಪ್ರತಿ ಭಾಗದಲ್ಲಿಯೂ ಸರಿಯಾಗಿ ಹಂಚಬಹುದು. ಹಂಚಿದ್ದು ವೇಳೆ 4ರಿಂದ ಭಾಗಿಸಿದರೆ ಏನು ಮಾಡಬೇಕು, ಒಂದು ವೇಳೆ 4ರಿಂದ ಹಂಚಿದ ಮೇಲೆ 4ರಿಂದ ಭಾಗಿಸಿದ ಮೇಲೆ ಏನು ಮಾಡಬೇಕು, ಶೇಷ ಏನಾದರೂ ಉಳಿದರೆ ಆಗ ಆ ಕೆಳಗಿನ ಪದ್ಧತಿಯಂತೆ ತಂಡಗಳನ್ನು ಹಂಚಬೇಕಾಗುತ್ತೆ. ಕೊಟ್ಟಿದ್ದಾರೆ ಈ ರೀತಿ. ಭಾಜ್ಯ ಹಾಗೂ ಭಾಜಕ ಶೇಷ ಪ್ರತಿ ವರ್ಗದಲ್ಲಿ ತಂಡಗಳ ಸಂಖ್ಯೆ ಎಷ್ಟಿದ್ದಾವೆ ಈ ರೀತಿ ಎಲ್ಲ ಇಲ್ಲಿ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಸೂತ್ರಕ ಸಹಿತ ಕೊಟ್ಟಿದ್ದಾರೆ. ಇದನ್ನು ಒಂದ್ಸರಿ ನೋಡ್ಕೋಬೇಕು. ಭಾಜ್ಯ ಹಾಗೂ ಭಾಜಕ ಏನು ಬಂದಿದೆ ನೋಡಿರಿ. ಇಲ್ಲಿ ಭಾಜ್ಯ ಮತ್ತು ಭಾಜಕ ಹಾಕ್ಕೊಳ್ಬೇಕು. ಇಲ್ಲಿ ಶೇಷ ಬಂದು ಇರಬೇಕು. ಇಲ್ಲಿ ಪ್ರತಿ ಭಾಗದಲ್ಲಿ ತಂಡಗಳ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕು. ಇಲ್ಲಿ 4 ಭಾಗಗಳು 1, 2, 3, 4 ಭಾಗಗಳಾಗಿ ಮಾಡಿದ್ದಾರೆ. ಇಲ್ಲಿ n/4 ಅಂದರೆ ಸಂಖ್ಯೆಗಳು ಎಷ್ಟಿದ್ದಾವೆ, ಇಲ್ಲಿ ತಂಡಗಳು 16 ಇದ್ದಾವೆ. 16 ಎಷ್ಟು ಮಾಡಬೇಕು ನಾವು, 16ಕ್ಕೆ 4 ಭಾಗಗಳಾಗಿ ಹಂಚಬೇಕಲ್ಲ, ಅದಕ್ಕೆ ಇಲ್ಲಿ 4 ಭಾಗಗಳು ಮಾಡಿದಾಗ ಪ್ರತಿಯೊಂದು ಕೂಡ 4 4 ಬರ್ತೈತೆ. ಎಷ್ಟು 4 ಅಂದರೆ 4, 4 16 ಆಗುತ್ತೆ. ಹಾಗಾಗಿ 4 ತಂಡಗಳೇನು ಮಾಡ್ತೀವಿ, 1 ಈ ತಂಡಗಳ ಸಂಖ್ಯೆ 1, 2, 3, 4 ಕೂಡ ಏನಿರ್ತವೆ ಬೈಗಳು ಸೇಮ್ ಬರ್ತವೆ. ಈಗ 17 ಏನಾದರೂ ತಂಡ ಇದ್ವಪ್ಪ ಅಂತಂದರೆ ಅಲ್ಲೇನು ಮಾಡ್ತೀವಿ ನಾವು, 17 ತಂಡ ಇದ್ದರೆ ಇಲ್ಲೇನು ಮಾಡ್ತೇವೆ, ಫಸ್ಟಿಗೆ ಏನು ಮಾಡ್ತೈತೆ, ಫಸ್ಟ್ ಗ್ರೂಪಿಗೆ ಏನು ಬರ್ತೈತೆ 5 ಬೈಗಳು ಬರ್ತವೆ. ಆಮೇಲೆ 3, 4, 2, 3, 4ಕ್ಕೆ ಏನು ಮಾಡ್ತೀವಿ, 4 4 ಬೈಗಳು ಬರ್ತವೆ. ಇಲ್ಲಿ ಶೇಷ 1 ಬರ್ತೈತೆ. ಏನಾದರೂ 18 ತಂಡಗಳಿದ್ರೆ ಏನು ಮಾಡ್ತೀವಿ ನಾವು ಅಂತಂದರೆ ಶೇಷ ಏನು ಮಾಡ್ತೀವಿ, 2 ಬರ್ತೈತೆ. ಫಸ್ಟ್ ಒಂದು ತಂಡಕ್ಕೆ ಏನು ಮಾಡ್ತೀವಿ ನಾವು 5 ಕೊಡ್ತೀವಿ. ಮಿಕ್ಕಿದು 4, 5, 4, 5, 4 ಈ ರೀತಿ ಬೈಗಳು ಬರ್ತವೆ. ಶೇಷ ಎಷ್ಟು ಉಳಿತಾ ಹಾಗಾದರೆ ಇಲ್ಲಿ 5 ಶೇಷಗಳು ಉಳಿತೈತೆ. 19 ತಂಡಗಳಿದ್ದಾಗ 4 ಭಾಗಗಳಾಗಿ ಯಾವ ರೀತಿ ಮಾಡಬೇಕು ಅಂದರೆ ಎಷ್ಟಾಗುತ್ತೆ, 4 3 ನೋಡಿಲ್ಲಿ ಹಾಕೊಂಡು ಒಂದು ಸರಿ ಮಾಡಿ ತೋರಿಸ್ತೀನಿ. ಎಷ್ಟಿದೆ ಇದು, 19 ಇದೆ. ನೋಡಬೇಕು 4 ಮಾಡಬೇಕು. 4 1 4, 4 2 4 3 4 4 ಅಂದರೆ 4 5 25. ಇದು ಬೇಡ. ಈಗ ಏನು ಮಾಡೋಣ, 4 4 4 16, 3 ಎಷ್ಟು ಉಳಿತು ಶೇಷ 3 ಉಳಿತು. ಆ ಶೇಷ ಎಲ್ಲಿದೆ, ಇಲ್ಲಿ ಹಾಕ್ಕೊಂಡಿದ್ದಾರೆ. ಶೇಷ ಎಷ್ಟು ಉಳಿತೈತೆ, 3 ಉಳಿತೈತೆ. ಈಗ ಹಾಗಾದರೆ ಎಷ್ಟು ತಂಡಗಳನ್ನು ಮಾಡಬಹುದು ಅಂದರೆ 5 5 5 4 ಈ ರೀತಿ ಪ್ರತಿ ಭಾಗದಲ್ಲಿ ತಂಡಗಳ ಸಂಖ್ಯೆ ಇರ್ತೈತೆ. ಇಲ್ಲಿ ಎನ್ ಅಂದರೆ ಏನು ಅಂದರೆ ಒಟ್ಟು ತಂಡ ಅಂತ ಅರ್ಥ. ಎನ್ ಅಂದರೆ ಒಟ್ಟು ತಂಡ ಸಂಖ್ಯೆ, ಕ್ಯೂ ಭಾಗಲಬ್ಧ ಅಂತ ಅರ್ಥ. ಇದು ಸೂಚನೆ ಇದೆ ನೋಡಿರಿ. ಏನು ಸೂಚನೆ ಇದೆ ಅಂತೇಳಿ, ತಂಡಗಳನ್ನು ಮೊದಲಿನಂತೆ 2 ಭಾಗಗಳಾಗಿ ವಿಂಗಡಣೆ ಮಾಡಬೇಕು. ತಂಡಗಳನ್ನು ಹೇಗೆ 2 ಭಾಗಗಳು ಮಾಡುತ್ತೆ ಆ ರೀತಿ ಮೊದಲು ವಿಂಗಡಣೆಗಳು ಮಾಡ್ಕೋಬೇಕು. ಅಂದರೆ ಉದಾಹರಣೆ ಹೇಳಬೇಕಾದ್ರೆ 18 ತಂಡಗಳು ಏನಾದರೂ ಇದ್ದರೆ ಇಲ್ಲಿ ಸೂತ್ರದ ಪ್ರಕಾರ ಏನು ಮಾಡಬೇಕು, n/2 ಮಾಡ್ಕೋಬೇಕು. n/18 ತಂಡ ಇದ್ದರೆ /2 ಮಾಡಿದ್ರೆ ಎಷ್ಟಾಗುತ್ತೆ, ನಮಗೆ 9 ಬರ್ತೈತಿ. ಮೇಲರ್ಧ ನಂತರ n/2 ಇಲ್ಲಿ ಏನು ಬರ್ತೈತಿ, ಇಲ್ಲೂ ಕೂಡ 18/2 ಮಾಡಿದರೆ 9 ಬರ್ತೈತಿ. ಮೇಲರ್ಧ ಕೆಳರ್ಧ ಆಗುವಂಥ ಈ ರೀತಿ ಮಾಡ್ಕೋಬೇಕು. ನಂತರ ಮೇಲರ್ಧವನ್ನು 2 ಭಾಗಗಳಾಗಿ ಮಾಡ್ಕೋಬೇಕು. ಮತ್ತು ಮೇಲರ್ಧದಲ್ಲಿ ಮತ್ತೆ ತಿರುಗಿ 2 ಭಾಗಗಳಾಗಿ ಮಾಡಬೇಕು. ಇಲ್ಲಿ ಮೇಲರ್ಧದಲ್ಲಿ 9 ತಂಡಗಳಿದ್ದು ಬೆಸ ಸಂಖ್ಯೆಯಾಗಿರುವುದರಿಂದ, ಮೇಲು 9 ಬೆಸ ಸಂಖ್ಯೆ, ಹಾಗಾಗಿ ಮೇಲರ್ಧದಲ್ಲಿ ಬರುವಂತಹ ಬೆಸ ಸಂಖ್ಯೆಯಾಗಿರುವುದರಿಂದ ಮೇಲರ್ಧದಲ್ಲಿ ಮೇಲ್ಭಾಗಕ್ಕೆ ಏನು ಮಾಡಬೇಕು, ಅವಾಗ n+1 ಮಾಡ್ಕೋಬೇಕು. /2 n+1 ಮಾಡ್ಕೊಂಡು ಏನಾಗುತ್ತೆ, ಸಮ ಸಂಖ್ಯೆ ಆಗುತ್ತೆ. ಎಷ್ಟು ಸಮ ಸಂಖ್ಯೆ ಎಷ್ಟಾಯಿತು, 9 ಒಂದು ಸೇರಿಸ್ಕೊಂಡ್ರೆ 10 ಆಯಿತು. /2 ಮಾಡಿದಾಗ ಏನಾಗುತ್ತೆ, ಅಲ್ಲಿ 5 ತಂಡಗಳು ಬರ್ತವೆ. ಮೇಲರ್ಧದಲ್ಲಿಯೇ ಮತ್ತೆ ಕೆಳಭಾಗಕ್ಕೆ n/1 ಮಾಡಿದಾಗ ಮೈನಸ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, 8 ಕೂಡ ಒಂದು ಸಮ ಸಂಖ್ಯೆ. /2 ಮಾಡಿದಾಗ 4 ಬೈಗಳು ಏನು ಮಾಡ್ತವೆ, ಮೇಲರ್ಧ ತಂಡದ ಒಂದು ಕೆಳಭಾಗಕ್ಕೆ ಬರ್ತವೆ. ಮೇಲರ್ಧದಲ್ಲಿ ಮೇಲ್ಭಾಗ ಮಾಡ್ಕೊಂಡಿರೋದು. ಅದೇ ರೀತಿ ಕೆಳಭಾಗದಲ್ಲಿ ಎಷ್ಟೊಂದು 9 ತಂಡಗಳಿದ್ದು ಇವು ಬೆಸ ಸಂಖ್ಯೆಯಾಗಿರುವುದರಿಂದ ಸೂತ್ರದಲ್ಲಿ ಏನು ನೋಡ್ಕೋಬೇಕು,
ಕೆಳಗಿನ ಮೇಲರ್ಧ ಮತ್ತು ಕೆಳಗಿನ ಮೇಲರ್ಧ ಅಂತ ಮಾಡ್ಕೋಬೇಕು. ಕೆಳಗಿನ ಮೇಲರ್ಧ ಭಾಗಕ್ಕೆ n+1/2 ಮಾಡ್ಕೋಬೇಕು. ಇಲ್ಲಿ ಎಷ್ಟಾಯಿತು? 9 + 1 ಸೇರಿಸ್ಕೊಂಡ್ರೆ 10 ಆಯಿತು. /2 ಮಾಡಿದರೆ 5 ತಂಡಗಳು. ಕೆಳಗಿನ ಕೆಳಭಾಗಕ್ಕೆ n-1/2 ಮಾಡಿದರೆ 8 ತಂಡಗಳು. /2 ಮಾಡಿದಾಗ ಏನಾಗುತ್ತೆ? 4 ತಂಡಗಳು ಕೆಳಭಾಗಕ್ಕೆ ಬರ್ತವೆ. ಇನ್ನು ಬೈಗಳನ್ನು ಹಂಚಬೇಕಾದರೆ ಈ ರೀತಿ ಹಿಂತಿಳಿಸಿದಂತೆ ಬೈಗಳನ್ನು ಕಂಡುಕೊಂಡು ಹಂಚಬೇಕು. ಉದಾಹರಣೆಗೆ 23 ತಂಡಗಳು ಭಾಗವಹಿಸಿದರೆ, ಒಂದು ತಂಡದಲ್ಲಿ 23 ತಂಡಗಳು ಏನಾದರೂ ಭಾಗವಹಿಸಿದರೆ ಅಲ್ಲಿ ಏನು ಮಾಡಬೇಕು ನಾವು? ಬೈ 32ರಲ್ಲಿ ಮುಂದಿನ ಸಂಖ್ಯೆ 23ರ ಮುಂದಿನ ಸಂಖ್ಯೆ ಎಷ್ಟಿರುತ್ತೆ? 32 ಇರುತ್ತಲ್ಲ, 32ರಲ್ಲಿ 23 ಕಳೆದರೆ 9 ಬೈಗಳು ಬರ್ತವೆ. ಮೇಲ್ಭಾಗಕ್ಕೆ n/-1 = 2 n/-1/2 ಮಾಡಿದಾಗ ಏನಾಗುತ್ತೆ? 9ರಲ್ಲಿ 1 ಹೋದರೆ 8 ಬರ್ತೈತಿ. ಅಲ್ಲಿ ಏನಾಗುತ್ತೆ? 4 ಬೈಗಳು ಬರ್ತವೆ. ಕೆಳಭಾಗಕ್ಕೆ n/+1 ಮಾಡಿಕೊಂಡ್ರೆ ಅಲ್ಲಿ ಏನಾಗುತ್ತೆ? 9 ತಂಡಗಳಿದ್ರೆ 1 ಪ್ಲಸ್ ಮಾಡಿಕೊಂಡ್ರೆ 10 ಬರ್ತೈತೆ. 10/2 ಮಾಡಿದರೆ ಅಲ್ಲೂ ಕೂಡ 5 ಬೈಗಳು ಬರ್ತವೆ. ನಂತರ ಮೇಲ್ಭಾಗಕ್ಕೂ 4 ಬೈ ಇದ್ದು ಸಮ ಸಂಖ್ಯೆ ಆಗಿರುವುದರಿಂದ nb/2 ಅಂದರೆ 4/2 ಮಾಡಿದಾಗ ಅಲ್ಲಿ ಏನಾಗ್ತದೆ? 2 ಬೈಗಳು ಸಿಗ್ತವೆ. ಈ ರೀತಿ ಮೇಲರ್ಧದ ಕೆಳಭಾಗಕ್ಕೂ ಕೂಡ ನಾವು ಮಾಡ್ಕೋಬೇಕು. ಆವಾಗ nb/2 ಮಾಡಿದಾಗ 4 ಇದಾವಲ್ಲ ಬೈಗಳು, ಅದರಾಗ ಮೇಲ್ಅರ್ಧದ ಒಂದು ಕೆಳಭಾಗಕ್ಕೆ ಏನು ಬರ್ತೈತೆ? 2 ಬರ್ತದೆ. ಮೇಲರ್ಧ ಆಕಾರಲ್ಲಿ 2 ಮಾಡ್ಕೊಂಡಾಗ ಮೇಲರ್ಧಕ್ಕೆ 2, ಕೆಳಗರ್ಧಕ್ಕೆ 2. ನಂತರ ಕೆಳಾರ್ಧದಲ್ಲಿ 5 ಬೈಗಳಿದ್ದಾವೆ. ಮೇಲರ್ಧದಲ್ಲಿ ಮೇಲೆ ಮತ್ತು ಕೆಳಗೆ ಮಾಡ್ಕೊಳ್ಬೇಕು. ಈಗ ಕೆಳಾರ್ಧದಲ್ಲಿ ಮತ್ತೆ ಮೇಲೆ ಕೆಳಗೆ ಮಾಡ್ಕೋಬೇಕು. ಇಲ್ಲಿ 5 ಬೈಗಳಿದ್ದು ಇದು ಬೆಸ ಸಂಖ್ಯೆ ಆಯಿತು. ಹಾಗಾಗಿ ಕೆಳಾರ್ಧದ ಒಂದು ಮೇಲ್ಭಾಗಕ್ಕೆ ಏನು ಮಾಡಬೇಕು? ನಾವು ಮೈನಸ್ ಮಾಡ್ಕೋಬೇಕು. ಅದು nb-1 ಮಾಡಿದಾಗ ಏನಾಗುತ್ತೆ? ಅಲ್ಲಿ 5ರ 1 ಹೋದರೆ 4 ಬರುತ್ತೆ. /2 ಮಾಡಿದಾಗ ಏನು ಬರುತ್ತೆ? 2 ಬೈಗಳು ಹಂಚಬೇಕು. ಹಾಗೂ ಕೆಳಾರ್ಧದ ಕೆಳಭಾಗಕ್ಕೆ 5 ಇರೋದರಿಂದ ಏನು ಮಾಡಬೇಕು? ನಾವು +1 ಮಾಡಿಕೊಂಡ್ರೆ ಏನಾಗುತ್ತೆ? ಇಲ್ಲಿ ಸಮ ಸಂಖ್ಯೆ ಬರ್ತೈತಿ. ಅಲ್ಲಿ 5ರಿಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ? 3 ಬೈಗಳು ಸಿಗ್ತವೆ. ಇಲ್ಲಿ ಲಭ್ಯವಿರುವ ಬೈಗಳನ್ನು ಹಂಚುವಾಗ ಈ ಕೆಳಗಿನ ವಿಧಾನವನ್ನು ಏನು ಮಾಡಬೇಕು? ಅನುಸರಿಸಿ ಇಲ್ಲಿ ಬೈಗಳನ್ನು ಕೊಟ್ಕೋಬೇಕು. 1 2 3 4 ಭಾಗ ನೋಡಿದ್ದೀವಲ್ಲ, ಮೊದಲನೇ ಬೈಯನ್ನು ನಾವು ಏನು ಮಾಡಬೇಕು? ಮೊದಲನೇ ಬೈ ಇಲ್ಲಿ ಎಷ್ಟರದ್ದು ಹೇಳಿದ್ದಾರೆ? 9ರದ್ದು ಹಾಕೋಬೇಕು ನೋಡಿರಿ. 1 2 3 4 5 6 7 ಸ್ವಲ್ಪ ಮೇಲೆ ಕದ ಹಾಕೋಬೇಕಿಲ್ಲ, ಪ್ಲೇಸ್ ಇದು ಹಾಕೋದಿಲ್ಲ. 1 2 3 4 5 6 7 8 9 ಹೀಗೆ ಏನು ಮಾಡಬೇಕು? ಮೇಲರ್ಧಕ್ಕೆ ಕೆಳರ್ಧಕ್ಕೆ ಮಾಡ್ಕೋಬೇಕು. ಇಲ್ಲಿ ನೋಡಿರಿ, ಮೊದಲನೇ ಬೈಯನ್ನು ಏನು ಮಾಡಬೇಕು? 4ನೇ ಭಾಗದ 1 2 3 4 ಮಾಡಿದಲ್ಲಿ 4 ಭಾಗಗಳಾದವು. ಇಲ್ಲಿ 4 ಭಾಗ ಅದು 1 2 3 4 5. ಇಲ್ಲೇನು ಬೇಕು? ಮೊದಲನೇ ಬೈ ಏನು ಮಾಡಬೇಕು? ನಾವು 4ನೇ ಭಾಗದ ಕೊನೆಯ ಭಾಗಕ್ಕೆ ಇದಕ್ಕೆ ಮಾಡಬೇಕು. 4ನೇ ಭಾಗದ ಕೊನೆಯ ಭಾಗಕ್ಕೆ ಏನು ಮಾಡಬೇಕು? ಕೊನೆಯ ತಂಡಕ್ಕೆ ಬೈಯನ್ನು ಕೊಡಬೇಕು. 2ನೇ ಬೈ ಏನು ಮಾಡಬೇಕು? 2ನೇ ಭಾಗ ಇದ್ರಾಗ 2 ಮಾಡ್ಕೊಂಡೇವಲ್ಲ, ಇಲ್ಲಿ 2ನೇ ಭಾಗದ ಕೊನೆಯ ತಂಡಕ್ಕೆ ಏನು ಮಾಡಬೇಕು? ನಾವು ಮತ್ತೆ ಬೈಯನ್ನು ಕೊಡಬೇಕು. 3ನೇ ಬೈಯನ್ನು ಏನು ಮಾಡಬೇಕು? 3ನೇ ಮೊದಲಿನ ತಂಡಕ್ಕೆ ಬೈಯನ್ನು ಕೊಡಬೇಕು. 4ನೇ ಬೈಯನ್ನು 1ನೇ ಮೊದಲಿನ ತಂಡಕ್ಕೆ ಕೊಡಬೇಕು. 5ನೇ ಬೈಯನ್ನು 4ನೇ ಮೊದಲಿನ ತಂಡಕ್ಕೂ, 6ನೇ ಬೈಯನ್ನು 2ನೇ ಮೊದಲಿನ ತಂಡಕ್ಕೂ, 7ನೇ ಬೈಯನ್ನು 3ನೇ ಕೊನೆಯ ತಂಡಕ್ಕೂ, 8ನೇ ಬೈಯನ್ನು 1ನೇ ಕೊನೆಯ ತಂಡಕ್ಕೂ, 9ನೇ ಬೈಯನ್ನು 4ನೇ ಕೊನೆಯ ತಂಡಕ್ಕೂ ನೀಡಬೇಕು. ನಿಮಗೆ ಕೆಳಗಡೆ ಕೊಟ್ಟಿದ್ದಾರೆ ಅನಿಸುತ್ತೆ, ನೋಡೋಣ. ಇದೆ ಇರಬೇಕಂತ ಕೊಡೋಕ್ಕೆ ಇದಾಗ್ತಾಯಿಲ್ಲ. ಹೀಗೆ 9 ಬೈಗಳನ್ನು ನೀಡಬೇಕು. 9ನೇ ಬೈಯನ್ನು 4ನೇ ಕೊನೆಯ ತಂಡಕ್ಕೆ. ಈಗ 4 ಇದು ಆಗ್ತಾಯಿಲ್ಲ. ಇದೆ ಈಗ 9 ಆಯ್ತು ಅಂದರೆ 1 2 3 4 ಇಲ್ಲಿ ಏನಾಯಿತು? 1 ಆಯಿತು. ಮತ್ತು 5 6 7 8 9 ಇಲ್ಲಿ ನೋಡಿರಿ, ಇಲ್ಲಿ ಮತ್ತೆ ಅರ್ಧ ಮಾಡ್ಕೋಬೇಕು, ಇಲ್ಲಿ ಅರ್ಧ ಮಾಡ್ಕೋಬೇಕು. ಏನಾಗುತ್ತೆ ಅವಾಗ? ಯಾವ ರೀತಿ ಬೈ ಕೊಡಬೇಕು ಅಂತ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ 23 ತಡೆಗಳಿಗೆ ತಳಕು ಹಾಕುವ ಒಟ್ಟು ಬೈಗಳು ಎಷ್ಟಿದೆ? 32ರಲ್ಲಿ 23 ಕಳೆದ್ರೆ 9 ಬೈಗಳು ಬರ್ತವೆ. ಇದು ಕೊಟ್ಟಿದ್ದಾರೆ ಚೆನ್ನಾಗಿ, ಎಲ್ಲ ಹಾಕೋಕ್ಕಿಂತ ಇದು ಇಲ್ಲೇ ನೋಡ್ಕೊಳ್ಳಿ ನೀವು. ಎಲ್ಲ ಹಾಕೋದ್ರಿಂದ ಇಲ್ಲಿ ಒಟ್ಟು 4 ಭಾಗಗಳು ಮಾಡ್ಕೋಬೇಕು ನೋಡಿರಿ.
ಲಭ್ಯವಿರುವ ಬೈಗಳನ್ನು ಹಂಚುವಾಗ ಈ ಕೆಳಗಿನ ವಿಧಾನವನ್ನು ಅನುಸರಿಸಬೇಕು. ನಾವು ಇಲ್ಲಿ 1 2 3 4 ಭಾಗಗಳಿದ್ದಾವೆ. ಇಲ್ಲಿ ಮೊದಲನೇ ಬೈಯನ್ನು 4ನೇ ಭಾಗದ ಕೊನೆಯ ತಂಡಕ್ಕೆ, ಇಲ್ಲಿ 23 ತಂಡದೊಂದು ಚಿತ್ರ ಇದೆ, ನೋಡೋಣ. ನೋಡಿರಿ, 23 ತಂಡಗಳಿಗೆ ತಳಕನ್ನು 9 ಯಾವ ರೀತಿ ಹಾಕಿದ್ದೀವಿ ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. ಕೊನೆಯ ತಂಡಕ್ಕೆ ಏನು ಮಾಡಬೇಕು, ಬೈಯನ್ನು ಕೊಡಬೇಕು. ಅಂದರೆ 4ನೇ ಭಾಗ, 4 ಭಾಗ ಮಾಡಿದ್ರೆ 1ನೇ ಭಾಗ ಇದು, 2ನೇ ಭಾಗ ಇದು, 3ನೇ ಭಾಗ ಇದು, 4ನೇ ಭಾಗ. 4ನೇ ಭಾಗದ ಕೊನೆಯ ತಂಡಕ್ಕೆ ಬೈ ಕೊಡಬೇಕು ಅಂತವ್ರು ಹೇಳ್ತಿದ್ದಾರೆ. ಇಲ್ಲಿ ನಾವು ಏನು ಮಾಡಿದ್ವಿ, ಕೊನೆಯ ಭಾಗಕ್ಕೆ ಬೈಯನ್ನು ಕೊಟ್ಟಿದ್ದೀವಿ. ಇವಾಗ ಏನು ಹೇಳಿದ್ದಾರೆ ನೋಡಿ, ನೆಕ್ಸ್ಟು 2ನೇ ಬೈಯನ್ನು 2ನೇ ಭಾಗದ ಕೊನೆಯ ತಂಡಕ್ಕೆ. 2ನೇ ಬೈಯನ್ನು ಏನು ಮಾಡಬೇಕು ನಾವು, 2ನೇ ಭಾಗ ಯಾವುದಿದು, 2ನೇ ಭಾಗ ಇದು, 2ನೇ ಭಾಗದ ಕೊನೆಯ ತಂಡಕ್ಕೆ ಅಂದರೆ ಇಲ್ಲಿ ಬೈಯನ್ನು ಕೊಟ್ಟಿದ್ದಾರೆ. ಹಾಗೆ ನೋಡಿರಿ, 3ನೇ ಬೈಯನ್ನು ಮೊದಲನೇ ತಂಡಕ್ಕೆ, 3ನೇ ಬೈಯನ್ನು ಮೊದಲನೇ ತಂಡ, 3ನೇ ತಂಡ ಯಾವುದಿದೆ ಇದು, 3ನೇ ತಂಡದ ಮೊದಲನೇ ಭಾಗಕ್ಕಂದರೆ ಇದು ಬೈ ಕೊಟ್ಟಿದ್ದಾರೆ. ಇವಾಗ 4ನೇ ಬೈಯನ್ನು ಮೊದಲನೇ ತಂಡಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಬೈ. ಈಗ 5ನೇ ಬೈಯನ್ನು 4ನೇ ಮೊದಲನೇ ತಂಡಕ್ಕೆ, 5ನೇ ಬೈಯನ್ನು 4ನೇ ಮೊದಲನೇ ತಂಡಕ್ಕೆ, 5ನೇ ಬೈಯನ್ನು 4ನೇ ಮೊದಲ ತಂಡಕ್ಕೆ ಆಯಿತು. ಇಲ್ಲಿ ಆಯ್ತು ನೋಡಿರಿ. ಇವಾಗ ಇದೆ ಮತ್ತು 5ನೇ ಬೈ ಆಯ್ತಲ್ಲ. ಇವಾಗ 6ನೇ ಬೈಯನ್ನು 2ನೇ ಮೊದಲನೇ ತಂಡಕ್ಕೆ, 6ನೇ ಬೈಯನ್ನು 2ನೇ ಮೊದಲನೇ ತಂಡಕ್ಕೆ, 6ನೇ ಬೈಯನ್ನು ಎನ್ನಬೇಕು 2ನೇ ತಂಡದ ಮೊದಲಿಗೆ ಏನು ಕೊಡಬೇಕು ಅಂತ ಅರ್ಥ. ಈಗ 7ನೇ ಬೈಯನ್ನು 3ನೇ ತಂಡದ ಕೊನೆಯ ಭಾಗಕ್ಕೆ, 7ನೇ ಬೈಯನ್ನು 3ನೇ ತಂಡದ ಕೊನೆಯ ಭಾಗಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿರಿ ಕೊಟ್ಟಿದ್ದಾರೆ. ಹಾಗೆ 8ನೇ ಬೈಯನ್ನು 1ನೇ ಕೊನೆಯ ತಂಡಕ್ಕೆ, 8ನೇ ಬೈಯನ್ನು 1ನೇ ಕೊನೆಯ ತಂಡಕ್ಕೆ ಕೊಟ್ಟಿದ್ದಾರೆ. ಇದಕ್ಕೆ ನೆಕ್ಸ್ಟು ನೋಡಿರಿ. ಹಾಗೂ ಇನ್ನೂ ಹೆಚ್ಚಿನ ಬೈಗಳು ಲಭ್ಯವಿದ್ದರೆ ಇದೇ ಕ್ರಮವಾಗಿ ನಾವು ಅನುಸರಿಸ್ಕೋಬೇಕು. ಹೆಂಗೆ ಕೊಟ್ಕೊಂಡಿದ್ದೇವೆ ಹಾಗೆ ಒಂದ್ಸರಿ ಪ್ರಾಕ್ಟೀಸ್ ಮಾಡಿರೋದು ಬರ್ತೈತಿ. 23 ತಂಡಗಳಿಗೆ 9 ಬೈಗಳು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ಸೂಚನೆ ನೋಡಿರಿ. ಉದಾಹರಣೆಯನ್ನು ಹಿಂದೆ ಬಿಡಿಸಿದಂತೆ 1ನೇ ಭಾಗಕ್ಕೆ 2 ಬೈಗಳನ್ನು, 2ನೇ ಭಾಗದ 2 ಬೈಗಳನ್ನು 3ನೇ ಭಾಗಕ್ಕೆ 2 ಬೈಗಳನ್ನು, 4ನೇ ಭಾಗಕ್ಕೆ 3 ಬೈಗಳನ್ನು ಹಂಚಬೇಕು. ಮೊದಲನೇ ಭಾಗಕ್ಕೆ ಎಷ್ಟು ಬಂದು 2 ಬಂದವು, 2ನೇ ಭಾಗಕ್ಕೆ 2, 3ನೇ ಭಾಗಕ್ಕೆ 2, 4ನೇ ಭಾಗಕ್ಕೆ ಏನು ಮಾಡಿದೆ 3 ಬೈಗಳು ಬಂದಿವೆ. ಇಷ್ಟೇನಾಯಿತು, ನಾಕೌಟ್ ಅಥವಾ ಎಲಿಮಿನೇಷನಲ್ಲಿ ಸಿಂಗಲ್ ನಾಕೌಟ್ ಬಗ್ಗೆ ನಾವು ಇಷ್ಟು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಇನ್ನೂ ಸ್ವಲ್ಪ ಇದರಾಗಿದೆ ಇದಷ್ಟು ಸೇರಿಸಿ ಹೇಳಿ ಆಮೇಲೆ ಡಬಲ್ ಏನು ಮಾಡೋಣ, ನಾಕೌಟು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀವಿ. ಇದು ನೋಡಿರಿ, ಇವಾಗ ವಿಶೇಷ ಸೀಡಿಂಗ್ ಅಂತ ಬರ್ತೈತಿ. ಸೀಡಿಂಗ್ ಅಥವಾ ಶ್ರೇಯಾಂಕ ಅಥವಾ ಕ್ರಮಾಂಕ. ಸೀಡಿಂಗ್ ಬೇರೆ, ವಿಶೇಷ ಸೀಡಿಂಗ್ ಬೇರೆ. ಈಗ ಸೀಡಿಂಗ್ ಬಗ್ಗೆ ತಗೋರಿ. ಉತ್ತಮ ತಂಡಗಳು ಸಾಧ್ಯವಾದಷ್ಟು ಮಟ್ಟಿಗೆ ಏನು ಮಾಡಬೇಕು, ಚೆನ್ನಾಗಿ ಆಡೋರೆಲ್ಲ ಏನು ಮಾಡಬೇಕು, ಕೊನೆ ಸುತ್ತಿನಲ್ಲಿ ಆಡಬೇಕು. ಅದಕ್ಕೆ ಏನಂತೀವಿ, ಕೊನೆ ತಂಡಗಳೆಲ್ಲ ಚೆನ್ನಾಗಿ ಆಡ್ತಾರಲ್ಲ ಕೊನೆ ಸುತ್ತಿನಲ್ಲಿ ಆಡುವಂತೆ ಬೈ ಹಾಕ್ತೀವಿ. ಅದಕ್ಕೆ ಏನಂತೀವಿ ನಾವು ಸೀಡಿಂಗ್ ಅಂತ ಕರಿತೀವಿ. ಉತ್ತಮ ತಂಡಗಳು ಆಡುವಾಗ ಅಥವಾ ಆರಿಸುವಾಗ ಆ ತಂಡಗಳು ಹಿಂದಿನ ಸಾಧನೆಗಳ ಫಲಿತಾಂಶಗಳನ್ನು ಗಣನೆಗೆ ತೆಗೆದುಕೊಳ್ಬೇಕು. ಹಾಗೂ ತಂಡಗಳಿಗೆ ಸೀಡಿಂಗ್ ಕೊಡುವಾಗ 2 ಅಥವಾ 2ರ ಘಾತ ಸಂಖ್ಯೆಯಲ್ಲಿ ನೀಡಬೇಕು. ಉದಾಹರಣೆ 2, 4, 8 ಇತ್ಯಾದಿ ಬೈಗಳು ಲಭ್ಯವಿದ್ದರೆ ಸೀಡ್ ಮಾಡಿದ ತಂಡಗಳಿಗೆ ನಾವು ಬೈ ಕೊಡಬೇಕು. ಬೈ ಇರುವ ಸ್ಥಳದಲ್ಲಿ ಸೀಡ್ ಬರುವ ತಂಡಗಳನ್ನು ಬರೆದುಕೊಳ್ಬೇಕು. ಆದರೆ ಸೀಡ್ ತಂಡಗಳಿಗೆ ಬೈ ಕೊಡಬೇಕೆಂಬ ನಿಯಮ ಏನೂ ಇಲ್ಲ. ತಳಕು ಪಟ್ಟಿಯಲ್ಲಿ ಸೀಡೆಡ್ ತಂಡಗಳ ಪಕ್ಷದಲ್ಲಿ ಪಕ್ಕದಲ್ಲಿ ಏನು ಮಾಡಬೇಕು, ಎಸ್ ಅಂತೇಳಿ ನಮೂದಿಸಿದರೆ ಸಾಕು. ಅವೇನಂತೇಳಿ ಸ್ಪೆಷಲ್ ಸೀಡಿಂಗ್ ಅಂತೇಳಿ ಕರಿತೀವಿ. ಅತಿ ಬಲಿಷ್ಠ ತಂಡಗಳು ಅಥವಾ ಆಟಗಾರರು ಟೂರ್ನಿಯಲ್ಲಿ ಭಾಗವಹಿಸುವಾಗ ಅಂತಹ ತಂಡಗಳಿಗೆ ಮೊದಲ ಸುತ್ತಿಗಳಲ್ಲಿ ಏನು ಮಾಡಬೇಕು, ನಾವು ಆಡಿಸದೆ ನೇರವಾಗಿ ಕ್ವಾರ್ಟರ್ ಫೈನಲ್ಗೂ ಅಥವಾ ಸೆಮಿಫೈನಲ್ಗೂ ಏನು ಮಾಡಬೇಕು, ಅರ್ಹತೆಯನ್ನು ಕೊಡಬೇಕು. ಇದಕ್ಕೆ ಏನಂತೀವಿ ವಿಶೇಷ ಸೀಡಿಂಗ್ ಅಂತೇಳಿ ಕರಿತೀವಿ. ವಿಶೇಷ ಸೀಡಿಂಗನ್ನು 2 ಅಥವಾ 2ರ ಘಾತಕ್ಕೆ ಸಮನಾದ ಸಂಖ್ಯೆಯಲ್ಲಿ ಕೊಡಬೇಕು. ಇಲ್ಲಿ ತಳಕು ಹಾಕುವ ವಿಶೇಷ ಸೀಡಿಂಗ್ ತಂಡಗಳ ಸಂಖ್ಯೆಯನ್ನು ಬಿಟ್ಟು ಉಳಿದ ತಂಡಗಳ ಸಂಖ್ಯೆಯನ್ನು ಏನು ಮಾಡಬೇಕು ನಾವು ಇದಕ್ಕಿಂತ ಹೆಚ್ಚಿನ ಅಂದರೆ 2ರ ಘಾತ ಸಂಖ್ಯೆಯಿಂದ ಕಳೆದಾಗ ದೊರಕುವಂತಹ ಸಂಖ್ಯೆಯನ್ನು ಬೈಗಳನ್ನಾಗಿ ನೀಡಬೇಕು. ಉದಾಹರಣೆ ಹೇಳಬೇಕಾದ್ರೆ 16 ತಂಡಗಳು ಭಾಗವಹಿಸಿದ್ದು ಸಿಂಗಲ್ ನಾಕೌಟ್ ಪಂದ್ಯಾವಳಿಯಲ್ಲಿ 4 ತಂಡಗಳಿಗೆ ವಿಶೇಷ ಸೀಡಿಂಗ್ ನೀಡಿ ತಳಕು ಹಾಕಿದರೆ ಅದಕ್ಕೆ ಬೈ ನೀಡ್ತೀವಿ. 16ರಲ್ಲಿ 4 ಹೋದರೆ 12, 12ರ ನಂತರ 2ರ ಘಾತ 16, 16ರಲ್ಲಿ 12 ಹೋದರೆ ನೋಡಿರಲಿ. 16 ತಂಡಗಳೇನಾದರೂ ಭಾಗವಹಿಸ್ತಿದ್ದಾರೆ ಸಿಂಗಲ್ ನಾಕೌಟ್ ಪಂದ್ಯದಲ್ಲಿ 4 ತಂಡಗಳಿಗೆ ವಿಶೇಷ ಸೀಡಿಂಗ್ ನೀಡಿ ತಳಕು ಹಾಕಿದರೆ ಏನು ಮಾಡ್ತೀವಿ, ನಾವು ಬೈಯನ್ನು ನೀಡ್ತೀವಿ.
16ರಲ್ಲಿ 4 ತೆಗೆದರೆ 4 ತಂಡಗಳಿಗೆ ಏನು ಮಾಡ್ತೀವಿ ನಾವು 12ರ ನಂತರ 2ರ ಘಾತ ಅಂದರೆ 16ರ ಇಜುಕಟ್ಟು 16ರಲ್ಲಿ ಏನು ಮಾಡ್ತೀವಿ ನಾವು 12 ತಂಡಗಳಾದಾಗ 4 ಸಿಗ್ತದೆ ಅಲ್ಲಿ. 8 ಹಣ 16 ಬರ್ತದಲ್ಲ ಅಲ್ಲಿ. ಹಾಗಾಗಿ ನಾವು 16 ಮುಂದಿನ ಸಂಖ್ಯೆ ಯಾವುದಂದರೆ 16 ಅಂತ ಕನ್ಸಿಡರ್ ಮಾಡಿ 16ರಲ್ಲಿ 12 ಕಳೆದಾಗ 4 ಬೈಗಳು ಸಿಗ್ತವೆ. ಈಗ 18 ತಂಡಗಳು ಏನಾದರೂ ಇದ್ದರೆ 2 ತಂಡಗಳಿಗೆ ವಿಶೇಷ ಸೀಡಿಂಗ್ ನೀಡಿದ್ದಾರೆ. 2 ತಂಡಗಳಿಗೆ ವಿಶೇಷ ಸೀಡಿಂಗ್ ನೀಡಿದರೆ 18ರಲ್ಲಿ 2 ಹೋದರೆ ಎಷ್ಟಾಗುತ್ತೆ? 2 ಸಿಗ್ತದೆ, 16 ಸಿಗ್ತದೆ. ಇಲ್ಲಿ 16 2ರ ಘಾತ ಸಂಖ್ಯೆ ಆದ್ದರಿಂದ ಅಲ್ಲಿ ಬೈ ಕೊಡುವ ಹಾಗಿಲ್ಲ. 16 ಏನಾಗುತ್ತೆ? ಇಲ್ಲಿ ಘಾತ ಸಂಖ್ಯೆ ಆಗಿರೋದರಿಂದ ಅಲ್ಲಿ ಬೈ ಕೊಡುವ ಹಾಗಿಲ್ಲ. ವಿಶೇಷ ಸೀಡಿಂಗ್ ತಂಡಗಳನ್ನು ಸೆಮಿಫೈನಲ್ಗೆ ಬಂದ ತಂಡಗಳ ಜೊತೆ ನೋಡಬೇಕು, ಆಡಿಸ್ಬೇಕು. ವಿಶೇಷ ಸೀಡಿಂಗ್ ತಳಕು ಪಟ್ಟಿ SS ಅಂತೇಳಿ ನಾವು ನಮೂದಿಸ್ತೀವಿ. ಇಲ್ಲಿ ಬೈಗಳನ್ನು ನೀಡಬೇಕಾದರೆ ವಿಶೇಷ ಸೀಡಿಂಗ್ ತಂಡಗಳನ್ನು ಬಿಟ್ಟು ಅದರ ನಂತರದ ತಂಡಗಳಿಗೆ ಬೈಗಳನ್ನು ನಿಯಮಾನುಸಾರ ಏನು ಮಾಡಬೇಕು? ಇಲ್ಲಿ ನೀಡಬೇಕು. ಇದಕ್ಕೇನಂತೀವಿ? ವಿಶೇಷ ಸೀಡಿಂಗ್ ಅಂತೇಳಿ ಕರಿತೀವಿ. ಇದು ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳೋದರಿಂದ ಸ್ವಲ್ಪ ಅಂಕಡಿ ಸ್ಪೀಡು ಇದಾಗಿರ್ಬೋದು ನೀವು, ಯಾಕೆಂದರೆ ಕಂಟೆಂಟ್ ಅಷ್ಟು ಒಂದರಲ್ಲಿ ಹೇಳಬೇಕಂತ ನಾನು ಈ ರೀತಿ ಒಂದೇ ಸಮನೆ ಹೇಳಿದ್ದೀನಿ. ನೆಕ್ಸ್ಟ್ ನಾವು ಡಬಲ್ ನಾಕೌಟ್ ಬಗ್ಗೆ ತಿಳ್ಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ, ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.